ಅಕ್ಕಪಕ್ಕದ ಊರುಗಳಲ್ಲಿ ಕಳ್ತನಗಳು ಜಾಸ್ತಿ ಆಗಿದ್ದವು. ಕಳ್ಳರು ಬಂದ್ಬಿಟ್ಟವ್ರೆ, ಹಿಂಡಿ ಕಳ್ಳರು ಬಂದು ಕಳ್ತನ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿ ದೋಚ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೋಸ್ಕರ ನಮ್ಮೂರಲ್ಲಿ ನಾವು ಡಂಗೂರ ಬಾರಿಸಿ ಎಲ್ರಿಗೂ ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ. ಅಕ್ಕಪಕ್ಕ ಕಳ್ಳರವರೇ, ದೊಡ್ಡ ದರೋಡೆಕೋರರು ಬಂದಿದ್ದಾರೆ, ಅದನ್ನು ನಾವು ಹುಷಾರಾಗಿರಬೇಕು ಅನ್ನೋಂತ ಹೇಳುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತದಾರರ ವಿಚಾರದಲ್ಲಿ SIR ಮೂಲಕ ಮತವನ್ನು ಕದಿಯುವಂಥ ಕೆಲಸವನ್ನು BJPಯವರು ಸುಮಾರು 6-7 ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ಸನ್ನು ಏನು ಕಂಡಿದ್ದಾರೆ. ಅದನ್ನು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಕ್ಕೇ ಕಳೆದ 3 ದಿನಗಳಿಂದ ಪಾಪ BJPಯವರು ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾವ್ರೆ. ಏನೋ ನಾವೇನೋ ಮಾಡ್ತಾಯಿದ್ದೀವಿ ಅಂತ ಕಳ್ತನ ಮಾಡ್ತಾ ಇರುವಂಥವ್ರು ಅವರು ಕಳ್ಳರು. ಆ ಕಳ್ಳರು ಅಂತ ಊರಲ್ಲೇ ಹೇಳ್ಕೊಂಬರುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. SIR ಪ್ರಕ್ರಿಯೆ ಇದು 6ನೇದು 7ನೇದು. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇರಲಿಲ್ಲ. 1952ನೇ ಇಸ್ವಿಯಿಂದ 2002ನೇ ಇಸ್ವಿವರೆಗೂ 6 ರಿವಿಷನ್ಸ್ ಆಗಿದ್ದಾವೆ. ಆವಾಗೆಲ್ಲ ನಾವು ಮಾಡ್ತಾ ಇದ್ದಿದ್ದಂಥದ್ದು, ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದ್ದಿದ್ದಂಥ ಇಂಟೆನ್ಸಿವ್ ರಿವಿಷನ್ ಅಂತ. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡಿ ಮತದಾರನ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಟೆನ್ಸಿವ್ ರಿವಿಷನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ವೋಟರ್ಸ್ನ ಯಾರ್ಯಾರು ಬಿಟ್ಟೋಗಿದ್ದಾರೆ ಅವ್ರನ್ನ ಕರ್ಕೊಂಬಂದು ಸೇರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ರೆ, ಜೋಡಣೆ ಮಾಡ್ತಾಯಿದ್ರೆ, ಇವ್ರು ಕಿತ್ತಾಕುವಂಥ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಮತದಾರರನ್ನ ಕಿತ್ತಾಕಿ BJP ಪಕ್ಷದ ಮತದಾರನ ಉಳಿಸ್ಕೊಂಡು ಎಲೆಕ್ಷನ್ನ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಅದರಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆ. ಬಿಹಾರಲ್ಲಿ ಕಂಡಿದ್ದಾರೆ, ಹರಿಯಾಣದಲ್ಲಿ ಕಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಕಂಡಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ಅದನ್ನು ಸಕ್ಸಸ್ ಕಂಡಿದ್ದಾರೆ. ಅದನ್ನು ರಿಪೀಟ್ ಮಾಡುವಂಥದ್ದು ನೆಕ್ಸ್ಟ್ ಟಾರ್ಗೆಟ್ ಅವ್ರದ್ದು ಕರ್ನಾಟಕ. ವೆಸ್ಟ್ ಬೆಂಗಾಲಲ್ಲಿ ಸುಮಾರು 92 ಲಕ್ಷ ಮತದಾರರನ್ನ ಹೊರಗಡೆ ಇಟ್ಟರು. ಅದರಲ್ಲಿ ನೋಡಿ, ಸುಮಾರು ಜನಕ್ಕೆ ಅವರ ಕಾನ್ಸೆಪ್ಟು, ಅವರ ವರ್ಡಿಂಗ್ಸು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಕೊಡ್ತಾ ಇರುವಂಥ ವರ್ಡಿಂಗ್ಸು, ಅವರ ಫಾರ್ಮು ಅವು ಹೆಂಗೆ ಫಿಲಪ್ ಮಾಡುವಂಥದ್ದು ಯಾರಿಗೂ ಅರ್ಥ ಆಗದೆ ಇರುವಂಥ ಒಂದು ಪರಿಸ್ಥಿತಿ. ದಯಮಾಡಿ ನಾನು ಪತ್ರಕರ್ತರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನೀವು ಫಾರ್ಮ್ ಫಿಲಪ್ ಮಾಡುವಾಗ ನಾನು ನಿಮಗೊಂದು ಚಾಲೆಂಜನ್ನು ಹಾಕ್ತೀನಿ. ಈ ಫಾರ್ಮ್ನ ಅವ್ರೇನು ಕೊಟ್ಟಿದ್ದಾರೆ, ಮನೆಗೂ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಫಾರ್ಮ್ನ ನೀವು ಅಸಿಸ್ಟೆನ್ಸ್ ಇಲ್ಲದೇ ಫಿಲಪ್ ಮಾಡಿ ನನಗೆ ತೋರಿಸಿ ದಯಮಾಡಿ. SIR ಫಾರ್ಮ್ ಇದೆಯಲ್ಲ, ಎನ್ಯುಮರೇಷನ್ ಫಾರ್ಮು, ಈ ಫಾರ್ಮನ್ನು ನೀವು ಎಜುಕೇಟೆಡ್ಸ್ ಇದ್ದೀರಿ, ಪತ್ರಕರ್ತರಿದ್ದೀರಿ, ಬರವಣಿಗೆಯಲ್ಲಿ ಭಾಳ ಟಾಪ್ ಇದ್ದೀರಿ, ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ, ಇಂಗ್ಲೀಷಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನು ನೀವು ಒಂದು ಫಾರ್ಮ್ನ ಫಿಲಪ್ ಮಾಡಿಬಿಟ್ಟು ಎಲ್ಲೂ ಒಂದು ಚೂರು ಮಿಸ್ಟೇಕ್ ಇಲ್ಲದೆ ಫಿಲಪ್ ಮಾಡಿ ದಯಮಾಡಿ ನನಗೊಂದು ವಾಟ್ಸಪ್ಪಲ್ಲಿ ಕಳಿಸಿ. ಇಟ್ಸ್ ಎ ಚಾಲೆಂಜ್. ಆ ರೀತಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡುವಂಥದ್ರಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ. ಇದನ್ನು ಈ ಫಾರ್ಮನ್ನು ಫಿಲಪ್ ಮಾಡುವಂಥದ್ದಕ್ಕೆ ಅಸಿಸ್ಟ್ ಮಾಡುವಂಥದ್ದಕ್ಕೆ ಪ್ರತಿ ಪಕ್ಷದ ರೆಕಗ್ನೈಸ್ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಸ್ಗಳಿಗೆ ನೇಮಕ ಮಾಡುವಂಥದ್ದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಅವಕಾಶ ಮಾಡಿಕೊಟ್ಟಿದೆ. ಕಾನ್ಸ್ಟಿಟ್ಯೂಷನಲ್ ಪವರ್ ಅದು. ಆಯಾ ಪಕ್ಷದ ಪ್ರತಿನಿಧಿಗಳನ್ನು ಒಂದೊಂದು ಬೂತ್ಗೆ ಒಬ್ಬೊಬ್ಬ ಬೂತ್ ಲೆವೆಲ್ ಏಜೆಂಟ್ ಅಂತ ಅಪಾಯಿಂಟ್ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. BJPಯವರು ನಮ್ಮ ಮೈಸೂರು ಭಾಗದ ಸಂಸದರ ಆದಿಯಾಗಿ ಪ್ರೆಸ್ ಮೀಟಲ್ಲಿ ಏನೋ ಆಗೋಗಿದೆ, ಏನೋ ಮಾಡ್ತಾವ್ರೆ, ತಿರ್ಚ್ತಾವ್ರೆ, ವೋಟರ್ಸ್ನ ಎಲ್ಲ ಮಸೀದಿನಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡ್ತಾವ್ರೆ, ಬೀದಿನಲ್ಲಿ ಮಾಡ್ತಾವ್ರೆ, ಆದಿನಲ್ಲಿ ಮಾಡ್ತಾವ್ರೆ, ಮನೆಗಳಲ್ಲಿ ಮಾಡ್ತಾವ್ರೆ, ಚೌಲ್ಟ್ರಿಲಿ ಮಾಡ್ತಾವ್ರೆ ಅಂತ ಲಬ್ಬ ಅಂತ ಬಡ್ಕತ್ತಾವ್ರೆ. ಯಾಕೆ ಬಡ್ಕತ್ತಾವ್ರೆ ಅನ್ನೋ ನನಗೆ ಅರ್ಥ ಆಗ್ತಾಯಿಲ್ಲ. ಈ ಫಾರ್ಮನ್ನು ಯಾವ ಕಾರಣಕ್ಕೂ ನಿಮ್ಮ ವೋಟರ್ಸು ಲಿಸ್ಟಲ್ಲಿ ಇದ್ದರೆ, ಆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದರೆ, ಈ ಫಾರ್ಮ್ನ ನೀವೇನೂ ಚೇಂಜ್ ಮಾಡೋಕ್ಕಾಗಲ್ಲ. ಈ ಫಾರ್ಮ್ನ ನಾವು ಪ್ರಿಂಟ್ ಮಾಡಿ ಹೊಸದಾಗಿ ನಿಮಗೆ ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ನಿಮ್ಮ ಡೀಟೇಲ್ಸು ಮೇಲ್ಗಡೆ ಪ್ರಿಂಟಾಗಿ ಅವರೇ ಕೊಟ್ಬಿಡ್ತಾರೆ. ಅದ್ರ ಜೊತೆಯಲ್ಲಿ QR ಕೋಡ್ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಎ QR ಕೋಡ್, ಫೋಟೋ. ಈ ಫಾರ್ಮು ನನ್ನ ಹೆಸರಲ್ಲಿದೆ, ಬೇರೆ ಯಾರಿಗೋ BJPಯವರು ಸಿಕ್ತು ಅಂತ ಇಟ್ಕೊಳ್ಳಿ. ಈ ಫಾರ್ಮ್ನ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ. ನನ್ನ ಹೆಸರನ್ನ SIRಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡದೇ ತಪ್ಪಿಸ್ಬೋದೇ ಹೊರತು ಮ್ಯಾನಿಪ್ಯುಲೇಟ್ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ರಾಜ್ಯ ಚುನಾವಣಾ ಆಯೋಗಕ್ಕೂ ಅವಕಾಶ ಇಲ್ಲ. ಯಾಕೆಂದರೆ ಇಟ್ಸ್ ಎ ಸೆಂಟ್ರಲೈಸ್ಡ್ ವ್ಯವಸ್ಥೆ ಇದು. ಇಲ್ಲಿ ಅವನು ಒಂದು ಸರಿ ಫಾರ್ಮ್ನ ಕಲೆಕ್ಟ್ ಮಾಡಿ ಡಿಜಿಟಲ್ ಮಾಡಿದ ತಕ್ಷಣ ಅಲ್ಲಿ ಕೇಂದ್ರಕ್ಕೆ ಹೊರಟೋಗುತ್ತಿದ್ದು, ಕೇಂದ್ರದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಟ್ರೋಲ್ಗೆ ಹೊರಟೋಗುತ್ತೆ. ಅದು ಮತ್ತೆ ಡಿಲೀಟ್ ಮಾಡೋಕ್ಕಾಗಲ್ಲ. ಇದು ಭಾಳ ಸ್ಪಷ್ಟವಾಗಿರುವಂಥ ವ್ಯವಸ್ಥೆ. ಇದನ್ನು ಹೆಂಗೆ ನೀವು ಮ್ಯಾನಿಪ್ಯುಲೇಟ್ ಮಾಡ್ತೀರಿ? ಕುಮಾರಸ್ವಾಮಿಯವರೇ,
ನಾನು ನೇರವಾದ ಪ್ರಶ್ನೆ ಕೇಳ್ತೀನಿ. ನೀವು 2 ಸರಿ ಮುಖ್ಯಮಂತ್ರಿಗಳಾಗಿದ್ದಿರಿ, ಈ ಬಾರಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿದ್ದೀರಿ, ಬಿ ಜೆ ಪಿಯವರು ಅಷ್ಟೇ. ಶೋಭಾ ಕರಂದ್ಲಾಜೆಯವರು ಇಂಥ ಎಣೆಗಳು ಬೀಳೋ ಸಂದರ್ಭದಲ್ಲಿ ಎಲ್ಲಿರ್ತಾರೋ ಬಂದ್ಬಿಡ್ತಾರೆ, ಪಟ್ಟ ಅಂತ ಬಂದ್ಬಿಡ್ತಾರೆ. ದಯಮಾಡಿ ಸ್ವಲ್ಪ ಮಾಹಿತಿ ತಗೊಂಡು ಮಾಧ್ಯಮದ ಮುಂದೆ ಬಂದು ಬಡ್ಕೊಳ್ಳೋವಂಥ ಕೆಲಸವನ್ನು ಮಾಡಿ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಿಮ್ಮದೇನಾದರೂ ಸಮಸ್ಯೆ ಇದ್ದರೆ, ಯಾರಾದರೂ ಏನೋ ತಪ್ಪು ಮಾಡ್ತಾ ಇರುವಂಥದ್ದಿದ್ದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಕಂಟ್ರೋಲಲ್ಲಿ ಬರೋಲ್ಲ. ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್. ಇಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಕಂಟ್ರೋಲಲ್ಲಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ವರ್ಕಿಂಗ್ ಲೈಕ್ ಆ್ಯಸ್ ಅನ್ ಏಜೆಂಟ್ ಟು ಬಿ ಜೆ ಪಿ, ನಾಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಇಸ್ ನಾಟ್ ಇಂಡಿಪೆಂಡೆಂಟ್ ಏಜೆನ್ಸಿ. ಅದು ಆ ಸ್ಯಾಂಕ್ಟಿಟಿನೇ ಕಳ್ಕೊಂಡು ಆಗಲಿ ಸುಮಾರು ವರ್ಷ ಆಗೋಯ್ತು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಜ್ಞಾನೇಶ್ ಕುಮಾರ್ ಈಸ್ ಎ ಪೆಟ್ ಬಾಯ್ ಆಫ್ ಮಿಸ್ಟರ್ ಅಮಿತ್ ಶಾ ಆ್ಯಂಡ್ ನರೇಂದ್ರ ಮೋದಿ. ಬಿ ಎಲ್ ಎಗಳು, ಬೂತ್ ಲೆವೆಲ್ ಆಫೀಸರ್, ಆ ಏಜೆಂಟ್ಸ್ಗಳು, ಅವ್ರ ಕೆಲಸ ಏನು? ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಕೊಟ್ಟವ್ರೆ. ಏನು ಅವ್ರ ಕೆಲಸ? ಬಿ ಎಲ್ ಎಗಳ ಕೆಲಸ ಏನು? ಅಸಿಸ್ಟಿಂಗ್ ವೋಟರ್ಸ್ ಇನ್ ಐಡೆಂಟಿಫೈಯಿಂಗ್ ದೇರ್ ಪೋಲಿಂಗ್ ಸ್ಟೇಷನ್ ಆ್ಯಂಡ್ ಎಲೆಕ್ಟ್ರೋಲ್ ರೋಲ್ ಡೀಟೈಲ್ಸ್. ನಂಬರ್ 2, helping voters understand how to fill and submit the enumeration form if they request assistance. Number 3, observing the SIR process to help ensure transparency. Number 4, pointing out possible errors, duplicate entries, deaths or shifts of residents to the election authorities. Number 5, filing claims or objections as permitted under the electoral roll revision process. This is the job of BLA. ಅದನ್ನೇ ಮಾಡ್ತಾ ಇರೋದು. BLA ಬರೀ ಕಾಂಗ್ರೆಸ್ ಪಕ್ಷದ BLAಗಳು ಮಾತ್ರ ಇಲ್ಲ. ದೇರ್ ಇಸ್ ಎ BLA representing BJP, there is a BLA representing JDS, there is a BLA representing BSP, there is a BLA representing Communist Party. All recognized regional and national ಪಾರ್ಟೀಸ್ BLAಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಹೋಗ್ಬೋದು, BLOಗಳ ಜೊತೆ ಮನೆ ಹತ್ರ ಹೋಗ್ಬೋದು, ಭಾಗವಹಿಸ್ಬೋದು, ಫಾರ್ಮ್ನ ಫಿಲಪ್ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಇಲ್ಲ ಅಂದರೆ ಫಾರ್ಮ್ ಕೊಟ್ಟುಬಿಟ್ಟು ನೀವು ಬಂದ ಮೇಲೆ ಅವರು ಫಿಲಪ್ ಮಾಡುವಂಥದ್ದಕ್ಕೆ ಅಸಿಸ್ಟ್ ಮಾಡುವಂಥದ್ದಕ್ಕೆ ಬೀದಿಲಿ ನಿಂತ್ಕೊಂಡು ನಾನು ಅಸಿಸ್ಟ್ ಮಾಡ್ತೀನಿ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಚೌಲ್ಟ್ರಿಲಿ ಕೂತ್ಕೊಂಡು ಅಸಿಸ್ಟ್ ಮಾಡ್ತೀನಿ, ಮಸೀದಿಲಿ ಕೂತ್ಕೊಂಡು ಅಸಿಸ್ಟ್ ಮಾಡ್ತೀನಿ, ನಮ್ಮ ಮನೇಲಿ ಕರ್ಕೊಂಡೋಗಿ ನಾನು ಅಸಿಸ್ಟ್ ಮಾಡ್ತೀನಿ, ಅವ್ರ ಮನೆಗೆ ಕರ್ಕೊಂಡೋಗಿ ನಾನು ಅವ್ರ ಮನೆಗೆ ಹೋಗಿ ಅಸಿಸ್ಟ್ ಮಾಡ್ತೀನಿ. ತಪ್ಪೇನಿದೆ ಇದರಲ್ಲಿ? ಮ್ಯಾನುಪುಲೇಷನ್ ಎಲ್ಲಿ ಬರುತ್ತೆ? ದಯಮಾಡಿ ಹೇಳಿ. ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಮಾತಾಡುವಾಗ. ಮಿನಿಮಮ್ ಕದಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೀವು. ನಾವು ಕಳ್ಳರು ಬಂದವರೇ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಆ ಕಳ್ಳರು ಬಂದರೆ ಅಂತ ಹೇಳಿದ್ದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ಅವರಿಗೆ ನಡುಕ ಶುರುವಾಗಿದೆ. ಎಲ್ಲ ಮತದಾರರ ಒಳಗಡೆ ಸೇರಿಸ್ಬಿಡ್ತಾರೆ ಅನ್ನುವಂಥದ್ದು ಒಂದು ಆತಂಕ ಸೃಷ್ಟಿಯಾಗಿದೆ.